ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ವೆಜಿಟೇಬಲ್ ಕಟ್ಲೆಟು. ಹೊರಗಡೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಅಷ್ಟೇ ರುಚಿಯಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದು ಸಾಯಂಕಾಲದ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸಂಜೆ ಟೀ ಕಾಫಿ ಜೊತೆಗೆ ವೆಜಿಟೇಬಲ್ ಕಟ್ಲೆಟ್ನ ಮಾಡ್ಕೊಂಡು ತಿಂತಾಯಿದ್ರೆ ಭಾಳ ರುಚಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಇವಾಗ ನಾನು ಏನೇನು ಪದಾರ್ಥ ಬೇಕು ಅಂತ ಕೂಡ ಇವಾಗ ಹೇಳ್ತೀನಿ. ಬಟಾಣಿ ತೊಗೊಂಡಿದ್ದೀನಿ, ಕ್ಯಾರೆಟು, ಇವು ಎಲೆಕೋಸು, ಹೂಕೋಸು, ಆಲೂಗೆಡ್ಡೆ, ಬ್ರೆಡ್ಡು, ಕೊತ್ತಂಬರಿ ಸೊಪ್ಪು, ಹಸಿರುಮೆಣಸಿನ್ಕಾಯಿ, ಬೆಣ್ಣೆ, ನಿಂಬೆಹಣ್ಣು, ಶುಂಠಿ, ಉಪ್ಪು, ಸ್ವೀಟ್ ಚಟ್ನಿ. ನನ್ನ ಚಾನಲಲ್ಲಿ ಸ್ವೀಟ್ ಚಟ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಖಾರ ಚಟ್ನಿ ಕೂಡ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ. ಈಗ ಗರಂ ಮಸಾಲ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಇವಾಗ ನಾನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ಮೊದಲಿಗೆ ನಾವು ತರಕಾರಿನ ಬೇಯಿಸ್ಕೋಬೇಕು. ಕ್ಯಾರೆಟು, ಬಟಾಣಿ, ಹೂಕೋಸು ಮತ್ತು ಆಲೂಗೆಡ್ಡೆ ಇಷ್ಟನ್ನು ಬೇಯಿಸ್ಕೋಬೇಕು. ಮೊದಲು ನಾನು ಕುಕ್ಕರ್ಗೆ ನೀರು ಹಾಕ್ಬಿಟ್ಟು ಒಂದು ವಿಸಲ್ ಬರೆಸ್ತೀನಿ. ಈಗ ನೋಡಿ, ಒಂದು ವಿಸಲ್ ಬರೆಸಿ ಇಟ್ಟಿದ್ದೀನಿ. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಮುಂಚೆನೇ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ತಣ್ಣಗಾದಮೇಲೆ ಮ್ಯಾಶ್ ಆಗಲ್ಲ. ಬಿಸಿ ಇರುವಾಗಲೇ ಈ ಥರ ಮ್ಯಾಶ್ ಮಾಡಿರಿ. ಚೆನ್ನಾಗಿ ಮ್ಯಾಶ್ ಮಾಡಬೇಕು. ತರಕಾರಿ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು. ನೋಡಿ, ಈ ಥರ ಮ್ಯಾಶ್ ಮಾಡಿ ಇಡಬೇಕು. ಈಗ ಮ್ಯಾಶ್ ಮಾಡಿದ ತರಕಾರಿ ಜೊತೆ ಇವಾಗ ತುರಿದ ಶುಂಠಿನ ತುರಿದು ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಎಲೆಕೋಸು, ಸಣ್ಣದಾಗಿ ಹೆಚ್ಚಿಟ್ಟಿರೋ ಎಲೆಕೋಸು, ಗರಂ ಮಸಾಲ ಪುಡಿ 1 ಚಮಚ, ಬೆಣ್ಣೆ 1 ಚಮಚ. ಈಗ ಹಸಿರುಮೆಣಸಿನ್ಕಾಯಿನ ತರ್ತರಿಯಾಗಿ ರುಬ್ಬಿಟ್ಟಿದೆ, ಅದು ಕೂಡ ಹಾಕ್ತೀನಿ. ತರ್ತರಿಯಾಗಿ ರುಬ್ಬಿದ ಹಸಿರುಮೆಣಸಿನ್ಕಾಯಿ, ಬ್ರೆಡ್ಡನ್ನು ನೆನೆಸಿ ಇಟ್ಟಿದ್ದೆ. ಈಗ ಅದನ್ನು ಚೆನ್ನಾಗಿ ಹಿಂಡಬೇಕು, ನೀರೆಲ್ಲ ತೆಗಿಬೇಕು, ಹಿಂಡಿ ಹಾಕಬೇಕು. ಆ ಮಿಶ್ರಣದ ಜೊತೆ ನೆನೆಸಿರೋ ಬ್ರೆಡ್ನ ಚೆನ್ನಾಗಿ ಹಿಂಡಿಬಿಟ್ಟು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ನಿಂಬೆ ರಸನ ಹಾಕಬೇಕು. ಇಷ್ಟು ಹಾಕಿದ ಮೇಲೆ ಚೆನ್ನಾಗಿ ಕೈಯಿಂದ ಕಲಿಸ್ಬೇಕು. ನೋಡಿ, ಇವಾಗ ನಾನು ಕಲಿಸ್ತಾ ಇದ್ದೀನಲ್ಲ, ನಾನು ತೋರಿಸಿರೋ ಥರ ಚೆನ್ನಾಗಿ ಕಲಿಸ್ರಿ. ಎಲ್ಲದೂ ಕೂಡ ಹೊಂದ್ಕೋಬೇಕು ಚೆನ್ನಾಗಿ. ನಾವು ಹಾಕಿರೋ ತರಕಾರಿ ಮತ್ತು ಮಸಾಲೆ ಪದಾರ್ಥಗಳು ಎಲ್ಲದೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಇವಾಗ ನೋಡಿ, ಚೆನ್ನಾಗಿ ಕಲಸಿದ್ದಾಯಿತು. ಇವಾಗ ನಾವು ಕಟ್ಲೆಟ್ನ ಯಾವ ಸೈಜ್ ಮಾಡ್ತೀವಿ ನೋಡಿಕೊಂಡು ಉಂಡೆ ಹಾಕ್ಕೊಳ್ಬೇಕು. ನಾನು ಈ ಸೈಜು ಮೀಡಿಯಮ್ ಸೈಜ್ದು ಉಂಡೆ ಹಾಕಿದ್ದೀನಿ. ಉಂಡೆ ಹಾಕಿಬಿಟ್ಟು ಈ ಥರ ವಡೆ ಥರ ದಪ್ಪನಾಗಿ ಲಟ್ಟಿಸ್ಬೇಕು. ದಪ್ಪನಾಗಿ ನೋಡಿ, ವಡೆ ಥರ ತಟ್ಟಬೇಕು. ತಟ್ಟಿದ ಮೇಲೆ ಬ್ರೆಡ್ನ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಅದ್ರ ಜೊತೆ ನಾವು ಅದ್ದಿ ತೆಗಿಬೇಕು. ಎರಡೂ ಕಡೆ ಬ್ರೆಡ್ ಪುಡಿ ಅಂಟಬೇಕು ಕಟ್ಲೆಟ್ಗೆ. ಇದೇ ಥರ ಎಲ್ಲದೂ ಕೂಡ ನಾನು ಬ್ರೆಡ್ಗೆ ಅದ್ದಿ ಇಟ್ಟಿದ್ದೀನಿ. ಇವಾಗ ಒಂದು ಶಾಲು ಫ್ರೈ ಮಾಡಬೇಕು ನಾವು, ಡೀಪ್ ಫ್ರೈ ಎಲ್ಲ. ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ತೆಗೆದು ಕಟ್ಲೆಟ್ನ ಹಾಕಬೇಕು. ನಾನು ತೋರಿಸ್ತಿದ್ದೀನಲ್ಲ, ಈ ಥರ ಒಂದೊಂದೇ ತೆಗೆದು ಕಟ್ಲೆಟ್ನ ಹಾಕಬೇಕು. ಸಣ್ಣ ಉರಿ ಇರಬೇಕು. ಚೆನ್ನಾಗಿ ಒಳಗಡೆ ಎಲ್ಲ ಬೇಯಬೇಕು. ಸಣ್ಣ ಉರಿನಲ್ಲೇ ಬೇಯಬೇಕು.
ಈಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ, ಈ ಥರ ಹಾಕಿದ ಮೇಲೆ ಒಂದು 2 ನಿಮಿಷ ಆ ಸಣ್ಣ ಉರಿನಲ್ಲೇ ಬೇಯ್ತಾ ಇರಲಿ. ತಕ್ಷಣ ತಿರುಗಿಸಿ ಹಾಕಬೇಡ್ರಿ. ಈಗ ನೋಡಿ, ಒಂದೊಂದನ್ನೇ ಈ ಥರ ತಿರುಗಿಸಿ ಹಾಕ್ರಿ. ಸಣ್ಣ ಉರಿ ಇಟ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸಾಯಂಕಾಲ ಟೀ ಕಾಫಿ ಜೊತೆಗಂತೂ ಎಲ್ರಿಗೂ, ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಮಾಡೋದಂತೂ ತುಂಬ ಸುಲಭ. ಖಂಡಿತ ನಿಮ್ಮ ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿರಿ. ಈಗ ನೋಡಿ, ಎರಡೂ ಕಡೆ ಚೆನ್ನಾಗಿ ಕೆಂಪಾಗೋ ಥರ ಬೇಯಿಸಬೇಕು. ಇವಾಗ ರೆಡಿ ಆಯಿತು, ವೆಜಿಟೇಬಲ್ ಕಟ್ಲೆಟ್ ರೆಡಿ ಆಯಿತು. ಖಂಡಿತ ನಿಮ್ಮ ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿರಿ. ಟ್ರೈ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.